ಬೆಳಗ್ಗೆ ಟಿಫಿನ್ ಹೋಗಿ ಉಪ್ಪಿಟ್ಟು ಮಾಡ್ಯಾರ. ಉಪ್ಪಿಟ್ಟು ಅದು ಇನ್ನೊಂದು ಯಾರವಮ್ಮಿ ಅದು ಮಾಡಿರೋದು ಉಪ್ಪಿಟ್ಟು ಫಸ್ಟ್ ಟೈಮ್ ಯಾರ ನನ್ನ ಚಾನಲ್ ಏನು ನೋಡಾಯ್ತ್ರಿ ಏನಾರ ಅದ್ರ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಆ ಕಡೆ ನೋಡಾಯ್ತಿರ ಉಪ್ಪಿಟ್ಟು ನೋಡಿದ್ರೆ ನಿಮಗೆ ತಿನ್ಬೇಕು ಅನಿಸ್ತೈತೆ ಇಲ್ಲ ನೋಡ್ಬಿಟ್ರಿ ನೋಡ್ಕೊಂಬಿಟ್ರಿ ಹೆಂಗೆ ಆಗ್ತಾರೆ ಉಪ್ಪಿಟ್ಟು ಅಮ್ಮ ಗೈಸ್. ಉಪ್ಪಿಟ್ಟು ಏನಾರು ನಿಮ್ಮ ಮನೆ ಉಳಿದಿದ್ರೆ ಪಿಕ್ಸ್ ಪಿಕ್ಸ್ ಮಾಡ್ರಿ. 1.5 ವಾರ ಆತಲ್ಲ ಟೀ ಬಿಟ್ಟು Commandments, Man can't tell me nothing about this coke. Can't tell me nothing about this crack. ಎಲ್ಲರಿಗೂ ನಮಸ್ಕಾರ ರೀ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗಿಗೆ ಸ್ವಾಗತ ರೀ, ಸುಸ್ವಾಗತ ರೀ. ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ಏನು ನೋಡಾಯ್ತ್ರಿ ಏನಾರ ಅದ್ರ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಪೂರಾ ವಿಡಿಯೋ ನೋಡಿದ್ರೆ ನಿಮಗೂ ಚಲೋ ನಮಗೂ ಖುಷಿ ಅಂತ ಹೇಳಿ ಬಂದೆ. ಇವತ್ತು ಅನಾವತ್ತ ಕ್ರೇಜಿ ಒಂದು ರೆಸಿಪಿ ತಂದೀವ್ರಿ. ಈಗ ಯಾಕಂದರೆ ಈಗ ನಾನು ಜಿಮ್ಮಿಗೆ ಹೊಂಟಿನಂತ ಅಂದ್ಕೊಳ್ಳೋಣ, ಈಗ ಆಯಿಲಿ ಅದು ಇದು ಸ್ವಲ್ಪ ಬಿಡಬೇಕಾಗತ್ತೆ. ಆದರೆ ಕಂಟೆಂಟ್ಗೋಸ್ಕರ ಅಂತಲ್ಲ, ಕಂಟೆಂಟ್ಗೋಸ್ಕರ ಅಟ್ಲೀಸ್ಟ್ ಒಂದು ತಿಂದಾರ ರಿವ್ಯೂ ಹೇಳ್ಬೇಕಾಗತ್ತೆ. ಅದಕ್ಕೆ ಗೈಸ್ ಬೆಳಗ್ಗೆ ಟಿಫಿನ್ ಹೋಗಿ ಉಪ್ಪಿಟ್ಟು ಮಾಡ್ಯಾರ. ಉಪ್ಪಿಟ್ಟು ಅದು ಇನ್ನೊಂದು ಯಾರವಮ್ಮಿ ಅದು ಮಾಡಿರೋದು ಉಪ್ಪಿಟ್ಟು ಆಮಿ ಉಪ್ಪಿಟ್ಟು ಯಾರವ ಹೇಳೋದು ಗೈಸ್. ಉಪ್ಪಿಟ್ಟು ರವ ಬರೋದು ಬೇರೆ, ಇದು ಯಾವ್ದು ಬಿಳಿ ರವ ಅಂತಂದ್ರೆ ಉಂಡಿ ರವ ಅದ್ರಾಗ ಮಾಡ್ಯಾರ. ಹೆವಿ ಜಿಗಿ ಆಗ್ಬಿಡ್ಯದ ಗೈಸ್, ಅದು ಲಿಟ್ರಲಿ ಹೋಗೋದು. ಬೆಳಗ್ಗೆ ಟಿಫಿನ್ ಇವತ್ತು ಊಟ ಲಿಟ್ರಲಿ ಸರಿಯಾಗಿಲ್ಲ. ಯಾಕಂದರೆ ಸಿಕ್ಕಿದ್ದು ಅಂದರೆ ಮನೆಗೆ ಏನು ಮಾಡಿದ್ರು ತಿಂತಿದ್ನಿ. ನಾರ್ಮಲ್ ಅವತ್ತು ಉಪ್ಪಿಟ್ಟು ಮಾಡಿದ್ರು ಅದನ್ನು ತಿಂದಿದ್ನಿ. ಇವತ್ತು ಯಾವುದೋ ಮಾಡ್ಯಾರ ಆಗಲಿಲ್ಲ, ಅದಕ್ಕೆ ಈಗ ಉಳ್ದೈತಿ. ಈಗ ಅದ್ರಾಗ ನಮ್ಮ ಮಮ್ಮಿ ಏನೋ ಯೂನಿಕ್ ಮಾಡ್ದೆ ಅಂತ ಹೇಳ್ಯಾಳ. ಈಗ ಅದಕ್ಕೆ ನೋಡೋಣ ಗೈಸ್, ಈಗ ಮಾಡೋಣ. ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸ್ರಿ ಅಂತ ಹೇಳಿ ಈಗ ನೋಡೋಣ. ಎಲ್ಲಿ ಐತೆ ಅದು ಎಷ್ಟೇ ಉಳ್ದೈತೆ ಉಪ್ಪಿಟ್ಟು? ಎಲ್ಲಿ ಐತೆ ಅದು? ಎಲ್ಲಿ ಐತೆ ಎಸ್ ಈಗ ಉಪ್ಪಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಅದು ಯಾವ ಥರ ಐತೆ ಉಪ್ಪಿಟ್ಟು ಅಂದ್ರೆ ನಿಮಗೆ ಫಸ್ಟ್ ಟೈಮ್ ನಾವು ಉಪ್ಪಿಟ್ಟು ತೋರಿಸ್ತೀನಿ. ಇಷ್ಟ ಐತೆ ಉಪ್ಪಿಟ್ಟು ಮಾಡ್ಯಾರ. ಈಗ ಅದನ್ನು ಯಾರಿಗೆ ತಿನ್ನೋರಿಲ್ಲ, ಅದಕ್ಕೆ ಅದನ್ನ ಈಗ ಏನೇ ಯೂನಿಕ್ ಮಾಡ್ದೆ ಅಂತ ಹೇಳ್ಯಾರ. ನೋಡೋಣ ಕಟ್ಸಿ ಎಸ್ ಗೈಸ್. ಈಗ ಆ ಕಡೆ ನೋಡಾಯ್ತಿರ ಉಪ್ಪಿಟ್ಟು ನೋಡಿದ್ರೆ ನಿಮಗೆ ತಿನ್ಬೇಕು ಅನಿಸ್ತೈತೆ ಇಲ್ಲ ನೋಡ್ಬಿಟ್ರಿ ಎಸ್. ಈಗ ಇದಕ್ಕೇನು ಏನು ಮಾಡ್ಯಾಕೈತೆ ಅನ್ನೋದು ಅಕ್ಕಿ ಹಿಟ್ಟು ಎಸ್ ಗೈಸ್. ಈಗ ಅಕ್ಕಿ ಹಿಟ್ಟು ಕೂಡ ಸ್ವಲ್ಪ ಹಾಕ್ಬೇಕು. ಏನು ಹಾಕ್ಬೇಕು ಎಸ್ ಗೈಸ್. ಈಗ ಕಾಳು ಗೀಳು ಎಲ್ಲ ಈಗ ಬೆಳಗ್ಗೆಲ್ಲ ತಿನ್ಬೇಕಲ್ಲ ಗೈಸ್, ಅದಕ್ಕೆ ಈಗ ಕಡಲೆಬೇಳೆ ಹಿಟ್ಟು ಹಾಕ್ತೀನಿ. ಗೈಸ್ ಅಕ್ಕಿ ಹಿಟ್ಟು ಆದಮೇಲೆ ಕಡಲೆಬೇಳೆ ಹಿಟ್ಟು ಬಜಿ ಹಿಟ್ಟು ಬಜಿ ಹಿಟ್ಟು ಕಡ್ಲೆ ಹಿಟ್ಟು ಎಸ್ ಕಡಲೆ ಹಿಟ್ಟು ಅದಾದ್ಮೇಲೆ ಉಪ್ಪಿಟ್ಟು ಹಾಕ್ಬಿಡೋದ. ಈರುಳ್ಳಿ ಖಾರ ಈರುಳ್ಳಿ ಹಾಕ್ಬೇಕಣ್ಣ ಎಸ್ ಗೈಸ್. ನೋಡೋಣ ಇದಕ್ಕೆ ಸ್ವಲ್ಪ ಲಿಟಲ್ ಬಿಟ್ ಆದಂಥ ಅಜ್ವಾನ್ ಹಾಕಾಕತ್ತಾರ. ಇವೇನು ಸೈಕೆ ಸ್ಮೆಲ್ ಅದು ಸ್ವಲ್ಪ ಜಾಸ್ತಿ ಆಗ್ತೇನೆ ನೋಡೋಣ. ಮತ್ತು ಎಸ್ಗೈಸಿದು ಕುಟ್ಟಿರೋ ಖಾರ ಮೆಣಸಿನ್ಕಾಯಿ ಇದು, ನೀವು ಒಣ ಖಾರ ಹಾಕ್ಕೋಬೋದು, ಇದಾರು ಹಾಕ್ಕೋಬೋದು. ಮತ್ತು ಈರುಳ್ಳಿ ಅಷ್ಟು ಉಪ್ಪನು ಈಗ ಈರುಳ್ಳಿ. ಈಗ ಆದ್ಮೇಲೆ ಉಪ್ಪಿಟ್ಟು ನೋಡ್ರಿ ಗೈಸ್, ಹಾಕದು ಹಂಗೆ ಕಲಸ ಅದನ್ನು ಹಾಕಿ ಕಲಿಸ್ಬಿಡು. ಮತ್ತೆ ಯಾಕೆ 2 ಸರಿ ಉಪ್ಪಿಟ್ಟು ಹಾಕಿ ಕಲಿಸ್ತಾರೆ ಗೈಸ್. ನೋಡ್ಕೊಂಬಿಡ್ರಿ ಹೆಂಗೆ ಹಾಕ್ತಾರೆ ಉಪ್ಪಿಟ್ಟು ಅಮ್ಮ ಗೈಸ್. ನಿಮ್ಮ ಮನೆಗೆ ಉಪ್ಪಿಟ್ಟು ಉಳಿದಿದ್ರೆ ಅನ್ನೋಂಥ ಕ್ರೇಜಿ ಡಿಶ್ ಆಗುತ್ತೆ ಇದು. ಅದ್ರಾಗ ಇದು ಯಾವ್ದು ಮಾಡಿಬಿಟ್ರೆ ಉಪ್ಪಿಟ್ಟು ಅದು ಬೆಳಗ್ಗೆ ಹೋಗ್ತಿಲ್ಲ ಏನಿಲ್ಲ ಗೈಸ್. ಈ ಥರ ಕಲಿಸ್ಬೇಕು ದಬಾಯಿಸಿ. ಈ ಥರ ಕಲಿಸಾದ್ಮೇಲೆ ಇಷ್ಟೇನಾ? ನೀರು ಹಾಕೋದೇನಿಲ್ಲ, ಒಟ್ಟು ಇಷ್ಟೇ ಮಾಡಿ ಬಿಡೋದು ಮುಗೀತ. ಹಾಂ ಅಷ್ಟೇ ಗೈಸ್, ಸಿಂಪಲ್ ಇಷ್ಟೇ. ಯಪ್ಪ ಕಾಲು ನಿಂತಲ್ಲೇ ಕಾಲು ಹಿಂಗೆ ಆಗತ್ತೈತೆ ಬಿಸ್ಲ ಕಡೆಗೆ ಸರ್ ಗೈಸ್. ಕಾಲು ಹೇಳ್ತನಲ್ಲ, ನೀನು ಅಕಸ್ಮಾತ್ ನೀವು ನೋಡಿಲ್ಲ ಅಂದರೆ ನಿನ್ನಿದ್ದು ಬ್ಲಾಗ್ ನೋಡ್ರಿ ಗೊತ್ತಾಗುತ್ತೆ ಅದ್ರದ್ದು ಕಷ್ಟ ಏನಂತಂದು ಗೈಸ್. ಈಗ ಶಿಸ್ತು ಅಂದರೆ ಏನು ತಿನ್ನಂಗಿಲ್ಲ ಗೈಸ್, ಒಂದು ಟೇಸ್ಟಿಂಗ್ ಮಾಡ್ಬೇಕು. ಯಾಕಂದ್ರೆ ಈಗ ಜಿಮ್ ಅಂದಮೇಲೆ ಈಗ ಎಷ್ಟು 1.5 ವಾರ ಆತಲ್ಲ ಟೀ ಬಿಟ್ಟು. ಹಾಂ ಎಸ್ ಟೀ ಕಂಪ್ಲೀಟ್ ಬಿಟ್ಟಿನಿ. ಅದ್ರಾಗ ಟೀ ನಾನು ಬಿಟ್ಟು ನನಗೆ ನಂಬಕ್ಕಾಗಲ್ದು. ಆದರೂ ಮನ್ಸು ಎಳೆಯಾಕತೈತಿ. ಆದರೂ ಏನು ಮಾಡಬೇಕು, ಶುಗರ್ ಕಮ್ಮಿ ಹಾಕಂಗೆ ಏನಿಲ್ಲ, ಕಂಪ್ಲೀಟ್ ಬಿಟ್ಟಿನಿ. ನೋಡೋಣ. ಆದರೆ ಇಲ್ಲಿ ಓಕೆ, ಮನೆಗಿದ್ರೆ ಎಲ್ಲಿಗಾರ ಹೊರಗೆರಾಗ ಹೋದಾಗಂತೂ ನಮಗಂತೂ ಬೇಕಾಗುತ್ತೆ. ಅದಕ್ಕೆ ವರುಣನೂ ಬಿಟ್ಟಾನ. ಇದು ಅಂದರೆ ಬರೀ ಡಿಕೇಶನ್ ಪ್ಲಸ್ ಬೆಲ್ಲ ಏನೋ ಸ್ವಲ್ಪ ಇದು ಮಾಡ್ತೀನಿ ಅಂತ ಏನೋ ಅಂದಾಗ ಗೈಸ್. ನನಗೂ ಅಷ್ಟೇನು ಇದೆ, ಈಗ ನನಗೂ ಅಷ್ಟೇ ನಮ್ಮ ಮನೆಯಾಗ ಅಷ್ಟೂ ಮಾಡಿ ಕೊಡೋಲ್ರಿ. ಮತ್ತು ಅದೇನಂತ ಹೇಳಿದ್ರೆ ಮಾಡಿಕೊಡ್ತೀವಿ. ಗೊತ್ತಿರ್ಬೇಕಲ್ಲ ಗೈಸ್ ನಮ್ಮ ಮಮ್ಮಿ. ನೋಡ್ರಿ ನಾಳೆ ಫಂಕ್ಷನ್ ಹೊಂಟ್ರೆ ಅದಕ್ಕೆ ಗೋಡ್ರೇಜ್ ಹಚ್ಕೊಂಡ್ರೆ ತಲೆಗೆ. ಎಸ್ ಗೈಸ್ ಇದನ್ನ ಈಗ ಹಿಂಗೆ ಐತಲ್ಲ ಮೇ ಅದಕ್ಕೆ ಎಣ್ಣೆ ಹಾಕಿ ನೀರು ಹಾಕ್ಬೇಕಿಲ್ಲ.
ಕರಿಬೇಕಾದ್ರೆ ಕರಿ ಕರದೆಣ್ಣೆ ಅವು ಹಂಗ ಬೇಯಿಸಿದ ಸ್ವಲ್ಪ ಕಾಸಿದ ಎಣ್ಣೆನ ಅದಕ್ಕೆ ಹಾಕ್ಯಬೇಕಂತ ಹಾಕ್ಯಂಡ್ಕೊಳ್ಳೋಣ ನೋಡೋಣ. ಲೆಟ್ಸ್ ಗೋ. ಗೈಸ್ ಸ್ವಲ್ಪ ಖಾರ ಆಗ್ಲಾರ್ದಕ್ಕೆ ಇನ್ನೂ ಸ್ವಲ್ಪ ಖಾರ ಆಗತ್ತಾರ ಗೈಸ್. ಉಪ್ಪಿಟ್ಟು ಕಾಣಕತ್ತೈತೆ ಇದೇನು ಪರ್ಕೇನು ಬಿಡೋಲ್ದು ಅದು ಗೈಸ್. ಉಪ್ಪಿಟ್ಟು ಏನಾರು ನಿಮ್ಮ ಮನೆ ಉಳಿದಿದ್ರೆ ಪಿಕ್ಸ್ ಪಿಕ್ಸ್ ಮಾಡಿರಿ ನೋಡೋಣ. ಫಸ್ಟ್ ಟೇಸ್ಟ್ ಮಾಡೋಣ ಹೆಂಗೆ ಮಾಡ್ಯಾವೇನು. ಈಗ ಬೇಯಿಸಿ ತಿನ್ನಕ್ಕಂತನಾಗಲ್ಲ, ಒಂದು ನಾರ್ಮಲ್ ಒಂದು ಅಷ್ಟೇ ಲಾಸ್ಟ್ ತಿನ್ಬೋದು. ಅದಕ್ಕೆ ಈಗ ಮಾಡಾಕತ್ತಾರ. ಮತ್ತು ಇನ್ನೂ ಸ್ವಲ್ಪ ಇಟ್ಟು ಇದು ಸೇಮ್ ಉಪ್ಪಿಟ್ಟ ಕಾಣಾಕತ್ತೈತಿ. ಇದೇನು ಡಿಫ್ರೆನ್ಸ್ ಏನು ಕಾಣೋಲ್ಲ. ಸ್ವಲ್ಪ ಹಾಕ್ಬೇಕು. ಏನು ಉಪ್ಪಿಟ್ಟು ಸ್ವಲ್ಪ ಹಾಕ್ಬೇಕಾಯ್ತಾ? ಮತ್ತು ಅದೇನು ಉಳಿಸ್ತಿದ್ದೆ ಆ ಉಪ್ಪಿಟ್ಟು ಇರಲಿ ಬಿಡು, ನೋಡೋಣ ಟೇಸ್ಟ್ ಯೂನಿಕ್ ಬರ್ತೇನೆ. ಅದೇನದು ಸೋಡಾ. ಎಸ್ ಓಡಿಸಿ ಫ್ಯಾಬ್ ಗಾಯ್ಸ್. ಈಗ ಫೈನಲಿ ಮಾಡಾಕತ್ತಾರ. ಅವಾಗೆ ಮಾಡ್ಯಾರ ಗೈಸ್. ಈಗೇನು ನೋಡ್ರಿ ಹೆಂಗೆ ಬಿಡ್ತಾರದ. ಈ ಥರ ಹಿಟ್ಟಾಗೈತೆ, ಈ ಥರ ಬಿಡೋದು ಉಪ್ಪಿಟ್ಟಿಂದಂತ ಗೈಸಿದ. ಯಾವಾಗ ಪಂಕಮ್ಮ ತಿನ್ನಾಗತ್ತಾಳ, ಪಂಕಮ್ಮಂದು ರಿವ್ಯೂ ನೋಡೋಣ ಯಾವ ಥರ ಏನು ಹೆಂಗೆ ಅಂತಂದು. ಹಾಂ ಹೇಳವ. ಅವಾಗ ರೆಡಿಯಾಗಿ ಕುಂತು ಬಿಟ್ಟಾಳ ಹಂಗೆ ರಿವ್ಯೂವಿಗೆ. ಹಾಂ ಏನ ಕಾಲು ಹಿಡ್ಕೊಂತೈತಿ ಅಂತಿ, ವಡಾ ತಿಂತಿ, ಹೇಳ ಹೆಂಗಿದೆ? ಹಾಂ ಹಾಂ ನೀವು ತಲೆ ಕೊಡ್ರಿ ಹಚ್ಕೋಬೇಕು, ನಿಮ್ಮ ಸೊಸೆ ಹಚ್ಕೊಂಡಾಳಲ್ಲ. ಗೈಸ್ ಈಗ ಫೈನಲಿ ಹೆಂಗೈತಮ್ಮ? ಹಾಂ ಸಾಮಾನ ಉಪ್ಪಿಟ್ಟು ತಿನ್ನಂಗ ಆಗತೈತೆ. ಉಪ್ಪಿಟ್ಟ ಕರ್ದಂಗೆ ಆಗೈತೆ ಗೈಸ್. ಉಪ್ಪಿಟ್ಟ ಸೇಮ್ ಹಂಗೆ. ಇನ್ನ ಖಾರ ಬೇಕಲ್ಲ, ಸಾಕ ಸ್ವಲ್ಪ ಅಗಲ ಮಾಡಿ ಮೇ ಅದು ಇನ್ನೂ ಸ್ವಲ್ಪ ಒಳಗೆ ಇಟ್ಟಿಟ್ಟು ಅನ್ಸಾಗದೆ. ಉಪ್ಪು ಹಾಕಿ ಏನು? ಉಪ್ಪು ಹಾಕಿ